ಇಷ್ಟಕ್ಕೆಲ್ಲ ಇಷ್ಟೊಂದು ಅಪ್ಸೆಟ್ ಆದ್ರೆ ಹೇಗೆ? ಮಾಡಿ ಫಾರಿನಿಂದ ಬರಲಿ, ಎಲ್ಲರೂ ಕೂತ್ ಮಾತಾಡಿ ಸಾಲ್ವ್ ಮಾಡೋಣ. ನೀವೇನು ಚಿಂತೆ ಮಾಡಬೇಡಿ ಮಾವ. ಆಯ್ತಮ್ಮ, ನೀನು ಹೇಳಿದ್ಮೇಲೆ ಅದೇ ಸರಿಯಾಗಿರುತ್ತೆ. ಸರಿ, ಹಾಗಾದ್ರೆ ನಾವಿನ್ ಹೊರಡ್ತೀವಿ. ಅಮ್ಮ ನಡಿ ಹೋಗೋಣ. ಇರು ಕಾವ್ಯ, ನಿಮ್ಮ ಅತ್ತೇನೂ ಬಂದಿದ್ದಾರಂತೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಅಮ್ಮ, ಅವ್ರನ್ನ ಹೀಗೆ ಮಾತಾಡ್ಸಿದ್ರೆ ಈ ಸಮಸ್ಯೆ ಇನ್ನೂ ದೊಡ್ಡದಾಗ್ಬಿಡುತ್ತೆ. ಏನು? ಅವ್ರನ್ನ ಮಾತಾಡ್ಸಿದ್ರೆ ಸಮಸ್ಯೆ ಜಾಸ್ತಿ ಆಗತ್ತಾ? ಇಲ್ಲ ಕಣೆ, ಮಾತಾಡ್ಸಲಿದ್ರೆ ತಪ್ಪಾಗುತ್ತೆ, ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಅಮ್ಮ, ಅದು ಹಾಗಲ್ಲಮ್ಮ. ಅವ್ರೇನಾದ್ರೂ ನನ್ನ ಈಗ ದೇವಸ್ಥಾನದಲ್ಲಿ ನೋಡಿದ್ರೆ, ಆಫೀಸ್ ಅವರ್ಸಲ್ಲಿ ಆಫೀಸ್ ಕೆಲಸ ಮಾಡೋದು ಬಿಟ್ಟು ದೇವಸ್ಥಾನದಲ್ಲಿ ಏನು ಮಾಡ್ತಿದ್ಯಾ, ಬಿಸ್ನೆಸ್ ನಷ್ಟ ಆದರೆ ಅದಕ್ಕೆಲ್ಲ ಜವಾಬ್ದಾರಿ ಯಾರು ಅಂತ ನನ್ನ ಮೇಲೆ ರೇಗಾಡ್ತಾರೆ. ಅದಕ್ಕೆ ಅಮ್ಮ, ಅವ್ರನ್ನ ಮಾತಾಡ್ಸೋದು ಬೇಡ, ಹೊರಟ್ಬಿಡೋಣ. ಮಾವನ್ ಮಾತಾಡ್ಸಿದ್ವಲ್ಲ, ಅಷ್ಟೇ ಸಾಕು. ನಾನು ಹೇಳ್ತಿರೋದು ಸರಿ ಅಲ್ವಾ ಮಾವ? ಸರಿ ಸರಿ. ನೀನೀಗ ಶಾರದನ್ ನೋಡಿದ್ರೆ ಅವಳು ಸುಮ್ಮನೆ ರೇಗಾಡ್ಬಿಡ್ತಾಳೆ. ಇನ್ನೇನು, ಮಾವನೇ ಹೇಳಾಯ್ತಲ್ಲ, ನಡಿಮ ಹೋಗೋಣ. ಬರ್ತೀವಿ ಬೇಕ್ರೆ. ಬರ್ತೀನಿ ಮಾವ, ನಡಿಮ ಹೋಗೋಣ. ಬರ್ತೀನಿ. ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ?
ಮಾಡ್ತಾ ಇದ್ದಾಳೆ? MBA ಮಾಡ್ತಾ ಇದ್ದಾಳೆ. ಹೌದಾ? ಚೆನ್ನಾಗಿ ಓದ್ತಾ ಇದ್ದಾಳಾ? ಚೆನ್ನಾಗಿ ಓದ್ತಾಳೆ. ಸರಿ ಶಾರದಾ, ನಾನಿನ್ ಬರ್ತೀನಿ. ಏನ್ರಿ ಇದು, ಇನ್ನೂ ಇಲ್ಲೇ ನಿಂತಿದ್ದೀರಲ್ಲ? ನವಗ್ರಹ ಪ್ರದಕ್ಷಿಣೆ ಹಾಕಿದ್ರಾ? ಇನ್ನೂ ಇಲ್ಲ, ನಡಿ ಹೋಗೋಣ. ನಡೀರಿ. ಅಮ್ಮ ಆಗ್ಲಿ ಕೈ ಮುಗ್ದಲ್ಲ. ಯಾವಳೆ ಇವಳು? ಅಮ್ಮ ಬೇಗ ಚಪ್ಲಿ ಹಾಕೋ. ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ಯಾ? ಚಪ್ಲಿ ನೋಡೋಗ್ಬಿಡುತ್ತಾ? ಅಲ್ಲೇ ಇದೆ ತಾನೆ, ಹಾಕೋತೀನಿ ನೀನು. ಇಲ್ಲಿದೆ, ಬೇಗ ಹಾಕೋ. ನಡಿ ನಡಿಮ್ಮ. ಅಮ್ಮ ಆಟೋದಲ್ಲಿ ಹೋಗೋಣ. ಹಾ. ಆಟೋ. ರಾಜರಾಜೇಶ್ವರಿ ನಗರ ಬರ್ತೀರಾ? ಕೂತ್ಕೊಳ್ಳಿ ಅಮ್ಮ. ಕಾವ್ಯ, ಬೀಗರು ಜೀವನದಲ್ಲಿ ಎಷ್ಟೋ ಲಾಭ ನಷ್ಟನ ಅನುಭವಿಸಿದ್ದಾರೆ. ಆದ್ರೀಗ ಅವ್ರು ತುಂಬ ನೊಂದಿರೋರ್ ಥರ ಕಾಣ್ತಿದಾರಲ್ವಾ? ಹೌದಮ್ಮ, ಅವ್ರ ದೇಶದ ಬಿಸ್ನೆಸ್ ಕೈ ಬಿಟ್ಟು ಹೋಯ್ತಲ್ಲ ಅಂತ ಪಾಪ ತುಂಬ ಚಿಂತೆ ಮಾಡ್ತಿದ್ದಾರೆ. ಸಾರಿ ಮಾವ, ನನಗೂ ಮ್ಯಾಡಿಗೂ ಜಗಳ ಆಗಿರೋ ವಿಷಯ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದೇವಸ್ಥಾನದಲ್ಲಿ ನಾನು ಆ ರೀತಿ ಮಾತಾಡಿದೆ. ಮ್ಯಾಡಿ ಬರೋವರೆಗೂ ಹೀಗೆ ಮೇಂಟೈನ್ ಮಾಡೋದಕ್ಕೆ ನನಗೆ ನೀವೇ ಸಹಾಯ ಮಾಡಬೇಕು. ಸಾರಿ ಮಾವ, ಥ್ಯಾಂಕ್ಸ್. ರೀ, ಏನ್ರಿ ಇದು? ನಾನು ಬಂದಾಗಿಂದ ದೇವಸ್ಥಾನದಲ್ಲಿ ನೋಡ್ತಾನೆ ಇದ್ದೀನಿ. ಏನೇ ಯೋಚನೆ ಮಾಡ್ತಾ ಇದ್ದೀರಲ್ಲ? ಏನಂತ ಚಿಂತೆ, ಏನಂತ ಗೊಂದಲ ನಿಮಗೆ? ಗೊಂದಲ ಇತ್ತು, ಆದರೆ ಎಲ್ಲ ಕ್ಲಿಯರ್ ಆಯ್ತು. ನಡಿ ಹೋಗೋಣ. ಇದೇನ ಅವ್ರ ಮನೆ? ಹೌದು ಕಣೆ ಆಕಾಶ್, ಇದೇ ಮನೆ. ರಾಣಿ, ರಾಣಿ. ಆಶಾ, ಚಂದು, ದೀಪ್ತಿ, ಮಹೇಶ್, ಸಂಗಮ್, ಬಿಷನ್, ಆಕಾಶ್, ಏನ್ ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಕಂಗ್ರ್ಯಾಚುಲೇಷನ್ ಕಣೆ. ಕಂಗ್ರ್ಯಾಚುಲೇಷನ್. ಯಾಕೆ ಎಲ್ರು ಮನೆಗೆ ಬೇರೆ ಬಂದ್ಬಿಟ್ಟಿದ್ದೀರಾ? ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನೆಲ್ಲ ಕೂಡ್ಸೋಣ ಅಂದ್ರೆ ನಮ್ಮ ಮನೇಲಿ ಚೇರ್ಸ್ ಇಲ್ಲ. ಒಂದ್ ನಿಮಿಷ ಇರಿ, ನೀವ್ ಯಾರು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನಾನು ಹೋಗಿ ಚಾಪೆ ತಗೊಂಡ್ಬರ್ತೀನಿ. ಇದೇಮ್ಮ, ಟೆನ್ಷನ್ ಮಾಡ್ಕೋಬೇಡ, ಸ್ವೀಟ್ಸ್ ತಗೋ. ಏನ್ ವಿಷಯ? ಮೊದ್ಲು ಸ್ವೀಟ್ ತಿನ್ನು, ಆಮೇಲೆ ಹೇಳ್ತೀನಿ. ಸರಿ, ಹೀಗೆ ಹೇಳಿ. ಏ ಆಕಾಶ್, ನೀನೇ ಹೇಳು. ಸರಿ, ನಾನೇ ಹೇಳ್ತೀನಿ. ರಾಣಿ, ಈ ಸೆಮಿಸ್ಟರ್ನಲ್ಲಿ ನೀನು ದೊಡ್ಡ ಅಚೀವ್ಮೆಂಟ್ ಮಾಡಿದ್ಯಾ. ಎಲ್ಲ ಸಬ್ಜೆಕ್ಟಲ್ಲೂ ಫಸ್ಟ್ ರ್ಯಾಂಕ್ ತಗೊಂಡಿದ್ಯಾ. ನಿಜಾನ ಆಕಾಶ್? ಹೌದು ರಾಣಿ. ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನೀವೆಲ್ಲ ಬಂದು ಸ್ವೀಟ್ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನೀನು ಆಕಾಶ್ಗೆ ಥ್ಯಾಂಕ್ಸ್ ಹೇಳ್ಬೇಕಣೆ. ಕಾಲೇಜಲ್ಲಿ ನೀನು ಕಾಂಪಿಟೇಟರ್ ಆಗಿದ್ದ ಆಕಾಶ್, ನಿನ್ ರಿಸಲ್ಟ್ ನೋಡಿ ನೀನ್ ಕಾಲೇಜ್ಗೆ ಫಸ್ಟ್ ಬಂದಿದ್ಯಾ ಅಂತ ತುಂಬಾ ಸಂತೋಷ ಪಟ್ಟ, ಗೊತ್ತಾ? ನಿಮ್ ಮನೆಗೆ ಹೋಗಿ ವಿಶ್ ಮಾಡ್ಬೇಕು ಅಂತ ಹೇಳಿದ್ದು ಅವನೇ ಕಣೆ. ಥ್ಯಾಂಕ್ಸ್ ಆಕಾಶ್. ನಾನಂತೂ ಕಾಲೇಜ್ ಫಸ್ಟ್ ಬರ್ಲಿಕ್ಕೆ ಆಗಿಲ್ಲ, ನೀನಾದ್ರೂ ಬಂದ್ಯಲ್ಲ. ಎನಿವೇ, ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾನೇ ನಿಂಗೆ ಸ್ವೀಟ್ ತಿನ್ನಿಸ್ತೀನಿ. ಅರೆ, ನಾನಿನ್ನೂ ಸ್ವೀಟ್ ಕೈಗೆ ತಗೊಳ್ಳಿಲ್ಲ, ಆಗ್ಲೇ ತಿನ್ನೋ ಆ ಥರ ನೋಡು. ಓಕೆ, ತಗೋ, ಪೂರ ತಿನ್ನು.
ಪೂರ ತಿನ್ನು. ಸಾಕು ಆಕಾಶ್. ನಮ್ಮ ಟೀಮ್ನಲ್ಲಿ ನಮ್ಮಿಬ್ಬರನ್ನ ಬಿಟ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಶ್ರೀಮಂತರೆ. ನಾನು ನಿನ್ನ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್. ಇಷ್ಟೆಲ್ಲ ಅನುಕೂಲಗಳಿದ್ರು ನಾವು ಸಾಧನೆ ಮಾಡದೇ ಇರೋದನ್ನ ನೀನು ಮಾಡಿ ತೋರಿಸಿದ್ಯಾ. ನಮಗೆಲ್ಲ ತುಂಬಾ ಹೆಮ್ಮೆ ಆಗತ್ತೆ ರಾಣಿ. ಥ್ಯಾಂಕ್ ಯು ಸೋ ಮಚ್ ಆಕಾಶ್. ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಗೊತ್ತಾ. ರಾಣಿ, ಅದಕ್ಕೆ ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸು. ಒಂದು ಒಳ್ಳೆ ನ್ಯೂಸ್ ತಗೊಂಬಂದಿದ್ದಾರೆ ಗೊತ್ತಾ. ಏಯ್, ಕೈ ತೆಗಿ. ಏನತ್ಗೆ ಇದು? ಸ್ವಲ್ಪನೂ ಗೌರವ ಇಲ್ದೆ ನನ್ನ ಕ್ಲಾಸ್ಮೇಟ್ಗೆ ಅಂತ ಕರಿತಾ ಇದ್ದೀರಾ? ಇವ್ನ್ ಮಾಡ್ತಿರೋ ಕೆಲ್ಸಕ್ಕೆ ಇವ್ನ ಹೊಡಿದೆ ಬಿಟ್ಟಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡು. ಏನ್ ನೀನ್ ಓದಿರೋನು ತಾನೆ? ವಯಸ್ಸಿಗೆ ಬಂದ್ ಹುಡುಗಿರ್ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಕೈ ಹಿಡಿದು ಕುಲುಕ್ತಿಯಾ, ಹೆಗಲ್ ಮೇಲೆ ಕೈ ಇಡ್ತೀಯಾ, ಸ್ವೀಟ್ ತಿನ್ನಿಸ್ತೀಯಾ? ಇದೆಲ್ಲ ಏನ್ ಅಭ್ಯಾಸ? ಸಾರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ರಾಣಿನ ಹೋಗಕ್ಕೆ ಈ ಥರ ಮಾಡಿದೆ ಅಷ್ಟೇ. ಯಾವುದು ಇದ ಹೊಗಳೋದು? ನಿಮ್ ಕಾಲೇಜಲ್ಲಿ ಇದ ಹೇಳ್ಕೊಟ್ಟಿರೋದು? ಅದ್ಕೆ ನೀವ್ ಯಾವ ಕಾಲದಲ್ಲಿದ್ದೀರಾ? ಇದೆಲ್ಲ ಕಾಲೇಜಲ್ಲಿ ಸಹಜ ಅದ್ಕೆ. ನೋಡಿ, ಅಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ನಾವೆಲ್ಲ ಒಳ್ಳೆ ಫ್ರೆಂಡ್ಸು. ನೀನ್ ಸುಮ್ನೆ ಇರು ರಾಣಿ. ಹೀಗ್ ಮೈಮುಟ್ ಮಾತಾಡೋದನ್ನ ನಾನು ಒಪ್ಪೋದಿಲ್ಲ. ಇದ್ ಕಡೆಗೆ ಎಲ್ಲ ಹೋಗಿ ನಿಲ್ಲತ್ತೆ ಗೊತ್ತಾ? ನೋಡಿ, ತಪ್ಪು ತಿಳ್ಕೊಬೇಡಿ, ನಾವು ಕೂಡ ಹುಡುಗಿರೇ. ನಮ್ಮನೇಲಿ ಈ ಥರ ಕಟ್ಟುಪಾಡಿಲ್ಲ, ಭೇದ ಭಾವ ಮಾಡೋದಿಲ್ಲ. ನೀವ್ಯಾಕೆ ಈ ಥರ ಟೆನ್ಷನ್ ಮಾಡ್ಕೋತಿದ್ದೀರಾ? ನೋಡಮ್ಮ, ನೀವೆಲ್ಲ ಶ್ರೀಮಂತರ ಮನೆ ಮಕ್ಕಳು. ನಿಮ್ಮ ಅಭ್ಯಾಸಗಳೇ ಬೇರೆ, ನಮ್ಮ ಅಭ್ಯಾಸಗಳೇ ಬೇರೆ. ನಮ್ಗಿದೆಲ್ಲ ಸರಿ ಬರೋದಿಲ್ಲ. ಸರಿ ರಾಣಿ, ತುಂಬಾ ಥ್ಯಾಂಕ್ಸ್. ನಿನಗೆ ಬಂದು ವಿಶ್ ಮಾಡಿದ್ದಕ್ಕೆ ನಮ್ಗೆ ಒಳ್ಳೆ ಗೌರವನೇ ಸಿಕ್ತು. ಬನ್ನಿ ಹೋಗೋಣ. ಆಕಾಶ್, ದೀಪ್ತಿ, ನಿಂತ್ಕೊಳ್ಳಿ. ಆಕಾಶ್, ಆಕಾಶ್, ನಿಂತ್ಕೊಳ್ಳಿ. ಆಕಾಶ್, ನೋಡಿ, ನಮ್ಮ ಅತ್ತಿಗೆ ಪರವಾಗಿ ನಾನು ಸಾರಿ ಕೇಳ್ತೀನಿ. ಪ್ಲೀಸ್ ಆಕಾಶ್, ಐ ಆಮ್ ಸಾರಿ ಆಯ್ತಾ? ಎಲ್ರೂ ವಾಪಸ್ ಬರಕ್ಕೆ ಹೇಳು. ಆಕಾಶ್, ಆಕಾಶ್, ಆಕಾಶ್. ಯಾರು ಇವರೆಲ್ಲ? ಓಹೋ, ರಾಣಿ ಫ್ರೆಂಡ್ಸ್ ಇರಬೇಕು ಅಂತ ಕಾಣುತ್ತೆ. ಅದ್ಕೆ ಅವರೆಲ್ಲ ನನ್ನ ಫ್ರೆಂಡ್ಸು. ನನ್ನ ಜೊತೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇಡೀ ಕಾಲೇಜ್ಗೆ ನಾನು ಫಸ್ಟ್ ಬಂದಿದ್ದೀನಿ ಅಂತ ನನಗೆ ವಿಶ್ ಮಾಡಕ್ ಬಂದಿದ್ರು. ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ರಲ್ಲ. ಡೀಸೆನ್ಸಿ ಅನ್ನೋದು ನಿಮಗೆ ಸ್ವಲ್ಪನೂ ಇಲ್ವಾ? ಈಗ ಅನಾಗರಿಕವಾಗಿ ನಡ್ಕೊಳ್ಳೋದೆಲ್ಲ ಡೀಸೆನ್ಸಿ ಅನ್ನೋದಾದ್ರೆ ನನ್ಗಿದೆಲ್ಲ ತಿಳ್ಕೊಳ್ಳೋದೇ ಬೇಡ. ರಾಣಿ, ರಾಣಿ, ನಿನ್ ಕಾಲೇಜ್ ಫ್ರೆಂಡ್ಸಾ? ಯಾಕೆ ಬಂದಿದ್ರಮ್ಮ? ಏನ್ ವಿಷಯ? ಏನಮ್ಮ, ನಾನು ಕೇಳ್ತಾ ಇದ್ದೀನಿ, ನೀವು ಸುಮ್ಮನೆ ನಿಂತ್ಕೊಂಡಿದ್ದೀಯಲ್ಲ. ಯಾಕೆ ಬಂದಿದ್ರಮ್ಮ ಅವರೆಲ್ಲ? ಅರ್ಚನಾ, ನೀನಾದ್ರೂ ಹೇಳಮ್ಮ, ಆ ಫ್ರೆಂಡ್ಸ್ ಎಲ್ಲ ಯಾಕೆ ಬಂದಿದ್ರು, ಯಾಕೆ ಹೋದ್ರು, ಏನ್ ವಿಷಯ? ಯಾಕೆ, ಏನಾಯ್ತು? ಯಾಕೆ ನೀವಿಬ್ರು ಮೌನವಾಗಿ ನಿಂತಿದ್ದೀರಾ? ವಿಷಯ ಏನು ಅಂತ ಹೇಳಿ. ಅಪ್ಪ, ಅವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸು. ನನ್ನ ಜೊತೆ ಓದ್ತಾ ಇದ್ದಾರೆ. ನಾನು ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಿ ಅಂತ ತಿಳಿಸಿ ನನಗೆ ಕಂಗ್ರೆಸ್ ಹೇಳ್ಬಿಟ್ಟು ಹೋಗಿ ಬಂದಿದ್ರು. ಆದ್ರೆ ಇವ್ರು ಅವ್ರಿಗೆ ಅವಮಾನ ಮಾಡ್ಬಿಟ್ಟು ಮನೆಯಿಂದ ಕಳಿಸ್ಬಿಟ್ರು. ಅಪ್ಪ, ಮನೆಗೆ ಬಂದವ್ರಿಗೆ ಈ ರೀತಿ ಅವಮಾನ ಮಾಡೋದು ಸರಿನಾ ಅಪ್ಪ? ಮಾವ, ಅವರೆಲ್ಲ ಇವಳಿಗೆ ವಿಶ್ ಮಾಡಕ್ ಬಂದಿದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ಮನೆ ಒಳಗಡೆ ಬಂದಾಗ
ಆ ಹುಡ್ಕ ರಾಣಿ ಕೈ ಕುಲುಕ್ತಾ ಇದ್ದ, ಅವಳಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದ, ಅವಳ ಹೆಗಲ್ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಿದ್ದ. ಅದೆಲ್ಲ ನಂಗೆ ತಪ್ಪು ಅಂತ ಅನ್ನಿಸ್ತು. ನೀನೇನು ತಪ್ಪಾಗಿ ಹೇಳಿಲ್ಲ ಬಿಡಮ್ಮ. ರಾಣಿ, ನಿಮ್ಮ ಮತ್ಗೆ ಹೇಳಿ ಸರಿಯಾಗೇ ಇದೆ. ನೀನ್ ಯಾಕೆ ನೊಂದ್ಕೋತೀಯ? ಏನಪ್ಪ ನೀವು ಹಾಗೆ ಮಾತಾಡ್ತಿದ್ದೀರಲ್ಲ? ಅವರೆಲ್ಲ ನನಗೆ ಬೆಸ್ಟ್ ಫ್ರೆಂಡ್ಸು. ನಾನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ, ಅದಕ್ಕೆ ಅವರೆಲ್ಲ ನನಗೆ ವಿಶ್ ಮಾಡಕ್ ಬಂದಿದ್ರು. ಅದನ್ನ ಅರ್ಥ ಮಾಡ್ಕೊಳ್ದೆ ಅನಾಗರಿಕವಾಗಿ ಬಿಹೇವ್ ಮಾಡಿದ್ರೆ, ಓದಿದ್ರೆ ನಾಗರಿಕತೆ ಏನು ಅಂತ ಗೊತ್ತಾಗ್ತಿತ್ತು. ಓದಕ್ಕಾಗ್ದೆ ಮುಸ್ರೆ ತಿಕ್ಕೊಂಡ್ ಬಿದ್ದಿರೋ ಜನ್ಮ ತಾನೇ. ಇವ್ರಿಗೆಲ್ಲ ಏನ್ ಗೊತ್ತು ಪ್ರಪಂಚ? ಛೇ! ಅರ್ಚನಾ, ಯಾಕಮ್ಮ ಅಳ್ತಾ ಇದೀಯಾ? ನೊಂದ್ಕೋಬೇಡಮ್ಮ. ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು. ಓದ್ದೇ ಇರೋಳನ್ನು ಮಾತನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಮಾವ. ನನ್ಗಾಗ ಅದು ಚುಚ್ಚುತ್ತಾನೆ ಇರುತ್ತೆ. ಏನಮ್ಮ ಹೇಳ್ತಾ ಇದೀಯಾ? ಮದ್ವೆಗಿಂತ ಮುಂಚೆ ನನ್ನ ತಂಗಿರು ನನ್ನ ಅತ್ತಿಗೆ ನೀನು ಓದ್ದೇ ಇರೋಳು, ಓದಿದ್ರೆ ತಾನೇ ನಿಂಗೇನಾದ್ರೂ ಗೊತ್ತಾಗೋದು ಅಂತ ಆಗಾಗ ನಂಗೆ ಅವಮಾನ ಮಾಡ್ತಾನೆ ಇರ್ತಿದ್ರು. ಆಗ ನಂಗೆ ಸಮಾಧಾನ ಮಾಡ್ತಿದ್ದಿದ್ದು ನಮ್ಮಮ್ಮ ಮಾತ್ರ. ಇಷ್ಟು ದಿನಗಳಾದ್ಮೇಲೆ ಅದೇ ಮಾತನ್ನ ರಾಣಿ ಬಾಯಿಂದ ಕೇಳಿದ್ಮೇಲೆ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಮಾವ. ಅರ್ಚನಾ, ಅದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡಮ್ಮ. ರಮೇಶ ಬರ್ಲಿ, ಅವನಿಗೆ ಹೇಳಿ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಬೇಡ ಮಾವ, ಇಲ್ಲಿ ನಡ್ತಿದ್ ಯಾವ್ದು ಅವ್ರಿಗೆ ಗೊತ್ತಾಗೋದು ಬೇಡ. ರಾಣಿ ಬಗ್ಗೆ ಅವ್ರು ತುಂಬಾ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ನಿಂದ ಅದ್ ಕೆಡೋದು ಬೇಡ. ಇವ್ರಿನ್ನೂ ಬರಲೇ ಇಲ್ವಲ್ಲ? ರಿಸಲ್ಟ್ ಏನು ಬರುತ್ತೆ ಅಂತ ಗೊತ್ತಾಗ್ತಿಲ್ವೇ? ಪಬ್ಲಿಕ್ ಎಕ್ಸಾಮ್ ಬರೆದು ರಿಸಲ್ಟ್ ಕಾಯೋ ರೀತಿ ಟೆನ್ಷನ್ ಆಗ್ತಾ ಇದೆ. ರೇವತಿ, ನಿಮ್ಮಪ್ಪ ಬಂದ್ರು. ನಿಮ್ಮಮ್ಮ ಕೇಳ್ತಾರಲ್ವಾ? ಕೇಳ್ತಾರೆ. ಅವರು ಒಪ್ಕೋತಾರೆ ತಾನೆ? ಒಪ್ಕೋತಾರೆ ವಾಸು, ಖಂಡಿತ ಒಪ್ಕೋತಾರೆ ತಾನೆ? ಖಂಡಿತ ಒಪ್ಕೋತಾರೆ. ನೀನೇನು ಚಿಂತೆ ಮಾಡ್ಬೇಡ. ಹಬ್ಬಾ, ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಯಾಕೆ ಟೆನ್ಷನ್ನು? ಅದು ಮಾವ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅಥವಾ ಒಪ್ಕೊಳ್ದಲೇ ಇದ್ರೆ, ಹೀಗೆ ನನ್ನ ಮನಸ್ಸಿಗೆ ತುಂಬ ಗೊಂದಲ ತುಂಬ್ಕೊಂಡ್ಬಿಟ್ಟಿದೆ. ನೀನ್ ಏನು ಚಿಂತೆ ಮಾಡ್ಬೇಡ ವಾಸು. ಅಮ್ಮ ಹೇಳಿದ್ರೆ ಅಪ್ಪ ಖಂಡಿತವಾಗ್ಲೂ ಒಪ್ಕೋತಾರೆ. ಸರಿ